बीदर में अपनी सौतेली मां के हाथों एक भयानक अंत का शिकार हुई शानवी नाम की लड़की। जी हां, लड़की को तीसरी मंजिल से धकेले जाने का वीडियो अब सामने आया है। एक निर्दयी मां जो उसे अपने बच्चे के साथ खेलने के बहाने छत पर ले गई। एक हत्यारी मां जिसने उसे अपने बच्चे के साथ खेलने के बहाने धक्का दे दिया। एक सौतेली मां राधा जिसने बच्चे को कुर्सी पर बिठाया और बिना किसी को देखे छत पर घूम दिए। एक सौतेली मां जिसने बच्चे को धक्का दे दिया और तेजी से घर के अंदर जाकर सो जाती है। राधा के इधर उधर घूमने के दृश्य सीसीटीवी में कैद हो गए। क्रूर मां की क्रूरता का खुलासा इस वीडियो से सामने आया। घटना 27 अगस्त को हुई थी। हत्यारी राधा इस कृत्य को अंजाम देने के बाद कमरे के अंदर जाकर सो रही थी। सौतेली मां की करतूत का खुलासा तब हुआ जब एक पड़ोसी ने 12 सितंबर को सीसीटीवी वीडियो भेजा। गांधीगंज पुलिस स्टेशन में मामला दर्ज किया गया। आरोपी राधा फिलहाल न्यायिक हिरासत में। इस संबंध में बीदर एसपी प्रदीप गुंटी ने जानकारी दी है। ಆಗಸ್ಟ್ 27ನೇ ತಾರೀಕು ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು UDR ದಾಖಲೆ ಆಗಿರುತ್ತದೆ. 6 ವರ್ಷದ ಮಗು ಶಾನ್ವಿ ಅಂತ ಒಂದು 3 ಮಹಡಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆಕಸ್ಮಿಕವಾಗಿ ಬಿದ್ದು ಸತ್ತೋಗಿದ್ದಾಳೆ ಅಂತ ಅವಳ ತಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೇ ಪ್ರಕಾರ ನಾವು ಪ್ರೊಸೀಜರ್ ಮಾಡಿ UDR ದಾಖಲಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಕೇಸಿನ ತನಿಖೆಯನ್ನು ಮುಂದುವರಿಸುತ್ತೇವೆ. ತದನಂತರ ಇತ್ತೀಚೆಗೆ ಸೆಪ್ಟೆಂಬರ್ 13ನೇ ತಾರೀಕು ಒಬ್ಬರು ಪಬ್ಲಿಕ್ ಬಂದು ನಮಗೊಂದು CCTV ಫುಟೇಜ್ ಕೊಟ್ಟಿದ್ದಾರೆ. CCTV ಫುಟೇಜ್ ಆಧಾರಿತವಾಗಿ ಇದು ಆಕಸ್ಮಿಕವಾಗಿ ಬಿದ್ದು ಬಾಕಿ ಸಾವನ್ನಪ್ಪಿದ್ದಲ್ಲ, ಅವರ ಮಲತಾಯಿ ತಳ್ಳಿ ಕೊಲೆ ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿ ನಮಗೆ CCTV ಫುಟೇಜ್ ನೋಡಿದಾಗ ಗೊತ್ತಿರುತ್ತದೆ. ಸೊ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫುಟೇಜನ್ನು ಅನಲೈಸ್ ಮಾಡಿದಾಗ ಈ ಮಲತಾಯಿ ಮಾಡಿದ ಕೃತ್ಯ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಸೊ ಅದರ ಪ್ರಕಾರ ಮಗು ಅಜ್ಜಿ ಅಂದರೆ ಮಗು ತಂದೆ ತಾಯಿ ಅವರು ಸ್ಟೇಷನ್ಗೆ ಬಂದು ಹಿಂದೆ ಇರುವ UDR ಕಂಪ್ಲೇಂಟ್ ಜೊತೆ ಒಂದು 302 BNS 103 ಕೊಲೆ ಪ್ರಕರಣ ಕೂಡ ದಾಖಲಿಸ್ತಾರೆ. ಅದೇ ದಿನ ನಾವು ಆರೋಪಿಯನ್ನು ಕೂಡ ದಸ್ತಗಿರಿ ಮಾಡಿದ್ದೇವೆ. ಆರೋಪಿ ಕೂಡ ಕೊಲೆ ಮಾಡಿದ ಹಾಗೆ ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳೆ. ಕೊಲೆ ಮಾಡಿರುವುದಕ್ಕೆ ಕಾರಣವೇನೆಂದರೆ ಮಗುವಿನ ತಂದೆಗೆ ಈ ಮಲತಾಯಿ 2ನೇ ಹೆಂಡತಿ. ಮೊದಲನೇ ಹೆಂಡತಿ 2019 ವರ್ಷ TB ಕಾರಣದಿಂದ ಮೃತಪಟ್ಟಿರ್ತಾಳೆ. ತದನಂತರ 2023 ಮಗು ತಂದೆ ಈ ಆರೋಪಿಯನ್ನು 2ನೇ ಮದುವೆ ಮಾಡಿಕೊಂಡಿರ್ತಾನೆ. ಮದುವೆ ಆದ ನಂತರ ಇವರಿಗೆ ಇಬ್ಬರು ಟ್ವಿನ್ಸ್ ಅವಳೆ ಮಕ್ಕಳಾಗಿರ್ತಾರೆ. ಈ ಲೇಡಿ ಆ ಇಬ್ಬರಿಗೂ ಸೆಕ್ಯೂರಿಟಿಯಾಗಿ ಅಂದರೆ ಲೀಗಲ್ ಪ್ರಾಪರ್ಟಿ ಲೀಗಲಿ ಹೇರ್ ಈ ಮಗು ಕೂಡ ಆಗ್ತಾಳೆ ಅನ್ನೋ ಉದ್ದೇಶದಿಂದ ಅವರನ್ನು ಅಡ್ಡ ತೊಲಗಿಸಬೇಕನ್ನುವ ನಿಟ್ಟಿನಲ್ಲಿ ಮಗುವನ್ನು ಕೊಂದಿದ್ದಾಳಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರ್ತದೆ. ಅವರಿಗೊಂದು 3 ಮಹಡಿ ಬಿಲ್ಡಿಂಗ್ ಹೊಂದಿದೆ, ಪ್ಲಸ್ ಸ್ವಲ್ಪ ತಂದೆ ಟೈಲರಿಂಗ್ ಕೆಲಸ ಮಾಡಿ ದುಡ್ಡು ಗಳಿಸಿರ್ತಾನೆ. ಸೊ ಈ ಸ್ಟೆಪ್ ಡಾಟರ್ ಪ್ರಾಪರ್ಟಿಗೆ ಅಡ್ಡ ಬರಬಾರ್ದನ್ನುವ ನಿಟ್ಟಿನಲ್ಲಿ ತನ್ನ ಮಕ್ಕಳಿಗೆ ಎಲ್ಲ ಆಸ್ತಿ ಹೋಗಬೇಕನ್ನೋ ನಿಟ್ಟಿನಲ್ಲಿ ಈ ಕೃತ್ಯ ಎಸಗಿದ್ದಾಳೆ ಆರೋಪಿ ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಕಂಪ್ಲೇಂಟ್ ಹೇಳುವ ಪ್ರಕಾರ ಇಲ್ಲಿವರೆಗೂ ಎಂದೂ ಕೂಡ ಈ ರೀತಿ ವರ್ತಿಸಲಿಲ್ಲ. ಸಡನ್ಲಿ ಯೋಚನೆ ಎಲ್ಲಿಂದ ಬಂತು ಅಂತ ಅವ್ರು ಹೇಳ್ತಾ ಇದ್ರು. ಪ್ರೀ ಪ್ಲ್ಯಾನ್ಡ್ ಅನ್ನೋದು ಇನ್ನೂ ನಾವು ನೋಡಬೇಕಿದೆ ಇನ್ವೆಸ್ಟಿಗೇಷನ್. ಬಿದ್ದ ತಕ್ಷಣ ಮಗು ಸಾವನ್ನಪ್ಪಿಲ್ಲ. ಅಲ್ಲಿ ಅಕ್ಕಪಕ್ಕದವರು ನೋಡಿ ಆಂಬ್ಯುಲೆನ್ಸಲ್ಲಿ ಮಗುವನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಮಗು ಸಾವನ್ನಪ್ಪಿದ್ದಾಳೆ. इंटरनल इंजरी, हेड इंटरनल इंजरी आಗಿದೆ. ऐसे और भी अपडेट जानने के लिए बने रहिए KP News 24/7 के साथ। लाइक, शेयर और सब्सक्राइब करना ना भूलें। धन्यवाद।